ಮೊಳಕಾಲ್ಮೂರು ಕ್ಷೇತ್ರ ಆಂಧ್ರಕ್ಕೆ ಸೇರಲಿ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಗೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ ಅವರು. ಮೊಳಕಾಲ್ಮೂರು ಕ್ಷೇತ್ರ ಆಂಧ್ರಕ್ಕೆ ಸೇರಿಸಲಿ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ಮೊಳಕಾಲ್ಮೂರು ಕ್ಷೇತ್ರ ಹಿಂದುಳಿದ ಹಿನ್ನೆಲೆಯಲ್ಲಿ ನೋವಿನಿಂದ ಹೇಳಿಕೆಯನ್ನ ನೀಡಿರುವಂಥದ್ದು. ತಮ್ಮ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಶಾಸಕ ಎನ್.ವೈ. ಗೋಪಾಲಕೃಷ್ಣ. ನನ್ನ ಹೇಳಿಕೆಯಿಂದ ನೋವಾಗಿದ್ದರೆ ಕ್ಷಮಿಸಿ ಅಂತ ಹೇಳಿ ಗೋಪಾಲಕೃಷ್ಣ ಹೇಳಿಕೆ ನೀಡಿರುವಂಥದ್ದು. ಮಾತಿನ ಭರದಲ್ಲಿ ಮೊಳಕಾಲ್ಮೂರನ್ನ ಆಂಧ್ರ ಪ್ರದೇಶಕ್ಕೆ ಸೇರಿಸಿ ಎಂದಿದ್ದೆ. ಬಳ್ಳಾರಿ ಅಥವಾ ಚಳ್ಳಕೆರೆ ಅನ್ನುವ ಬದಲು ಆಂಧ್ರ ಪ್ರದೇಶ ಅಂತ ಹೇಳಿದ್ದೆ. ಬಾಯಿ ತಪ್ಪಿ ಬಳ್ಳಾರಿ ಬದಲು ಆಂಧ್ರ ಪ್ರದೇಶ ಅಂತ ಹೇಳಿದ್ದೇನೆ. 371 ವ್ಯಾಪ್ತಿಗೆ ಮೊಳಕಾಲ್ಮೂರು ಕ್ಷೇತ್ರ ಯೋಗ್ಯವಾಗಿದೆ. ಮೊಳಕಾಲ್ಮೂರು ಅಭಿವೃದ್ಧಿ ದೃಷ್ಟಿಯಿಂದ ಇಂಥ ಹೇಳಿಕೆಯನ್ನ ನೀಡಿದ್ದೇನೆ. ವಿಪಕ್ಷದವರು ದುರುದ್ದೇಶದಿಂದ ನನ್ನ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಒಂದು ಕಾನ್ಸ್ಟಿಟ್ಯೂನ್ಸಿಗಾದ ಸೇರಿಸಿ ನಮ್ಮ ಮೊಳಕಾಲ್ಮೂರು ತಾಲೂಕು ಬಯಲುಸೀಮೆಯಲ್ಲಿ ಬರ್ತಕ್ಕಂಥದ್ದು. ಇದು ಬೆಂಗಾಡು ಆಗಿರೋದ್ರಿಂದ ಇದನ್ನು ಯಾವುದೋ ಒಂದು ರೀತಿಯಲ್ಲಿ ನಾವು ಉದ್ಧಾರ ಮಾಡಬೇಕಾಗಿತ್ತು. ಆದರೆ ನಾವೆಲ್ಲೋ ಒಂದು ಕಡೆ ಸೋತಿದ್ವಿ. ಎಲ್ಲ ಸರ್ಕಾರಗಳು ಕೂಡ ಅವ್ರು ಕೊಡ್ತಕ್ಕಂಥ ಅನುದಾನದಿಂದ ವಂಚಿತರಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲೇ ಬರ್ತಕ್ಕಂಥ ಒಂದು ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ ಪ್ರತಿ ದಿವಸನೂ ಕೂಡ. ಹೀಗಾಗಿ ಆ ನೋವಿನಿಂದ ಈ ತಾಲೂಕು ಮೂಲೆ ಗುಂಪಾಗಿರ್ತಕ್ಕಂಥ ಈ ತಾಲೂಕಿಗೆ ನಾನು ಹೇಳಿರ್ತಕ್ಕಂಥದ್ದು ಕರ್ನಾಟಕ ನಮ್ಮ HKRDB ಯೋಜನೆಯಲ್ಲಿ ಬರ್ತಾರೆ 371J ಅದೇನು ಕೊಡ್ತಾರೆ ಫೆಸಿಲಿಟೀಸು, ಅದನ್ನು ಕೊಟ್ಟರೆ ಇಲ್ಲಿಗೆ ಒಳ್ಳೆಯದು ಅನ್ನೋ ಭಾವನೆ ಒಂದು ಕಡೆ ಇಟ್ಕೊಂಡಿದ್ದೆ. ನಮ್ಮ ತಳಕು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ನೀರು ಉಳಿಸ್ತಕ್ಕಂಥ ಕೆಲಸ ಬೋರನ್ತಿಪ್ಪ ಡ್ಯಾಮ್ನಿಂದ ಆಗಬೇಕು ಎಂಬ ದೂರದೃಷ್ಟಿ ಇಟ್ಕೊಂಡು ಈ ತಾಲೂಕಿನ ಬಳ್ಳಾರಿಗೂ ಅಥವಾ ನಮ್ಮ ಕೂಗು ಕೂಡ ಇದೆ 371J ಬೇಕು ಅಂತೇಳಿ ನಮ್ಮೆಲ್ಲ ಪತ್ರಕರ್ತರು ಹಿರಿಯರು ಮುಖಂಡರು ಕೂಡ ಸಾಕಷ್ಟು ಸರಿ ಇಲ್ಲಿ ಹೋರಾಟ ನಮ್ಮ ಕ್ಷೇತ್ರದಲ್ಲಿ ಕೂಡ ನಡೆದಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ತಾಲೂಕನ್ನು ಬಳ್ಳಾರಿಗಾದರೂ ಸೇರಿಸಿ, ಒಂದು ವೇಳೆ ಆಗಲಿ ಅಂದರೆ ಚಳ್ಳಕೆರೆಗಾಗಲೂ ಸೇರಿಸಿ ಆ ಒಂದು ಕಾನ್ಸ್ಟಿಟ್ಯೂನ್ಸಿಗಾದರೂ ಸೇರಿಸಿ ಅಂತ ಹೇಳಿರ್ತಕ್ಕಂಥದ್ದು ನಿಜ. ಬಟ್ ಬಳ್ಳಾರಿ ಚಳ್ಳಕೆರೆ ಅನ್ನೋ ಬದಲಾಗಿ ಇದು ಆಂಧ್ರ ಪ್ರದೇಶ ಅಂತ ಹೇಳಿದ್ದು ಎಲ್ಲ ಒಂದು ಕಡೆ ತಪ್ಪಾಗಿದೆ ಅಂತೇಳಿ ನನಗೆ ಆಮೇಲೆ ಪತ್ರಕರ್ತರು ಅವರ ಪ್ರಿಂಟಿನ ಮೂಲಕ ತೋರಿದ ಮೇಲೇ ಗೊತ್ತಾಯಿತು. ಹೀಗಾಗಿ ನಾನು ಅದನ್ನು ಇದರಿಂದ ಅಕಸ್ಮಾತ್ ಏನಾದರೂ ತೊಂದರೆ ಆಗಿದ್ದರೆ ಜನಗಳಿಗೆ, ಆಮೇಲೆ ಇದನ್ನೆಲ್ಲ ಈ ಒಂದು ಕಾರಣದಿಂದಾಗಿ ಬೇರೆ ಪಕ್ಷದವರು ಕೂಡ ಅದನ್ನೇ ಒಂದು ಅವಕಾಶವಾಗಿ ತಗೊಂಡು ತೇಜೋವಧೆ ಮಾಡ್ತಕ್ಕಂಥ ಪ್ರಯತ್ನ ನಡೀತು. ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಿವಾದಾತ್ಮಕ ಹೇಳಿಕೆ ವಿಚಾರ. ಮೊಳಕಾಲ್ಮೂರು ಕ್ಷೇತ್ರ ಆಂಧ್ರಕ್ಕೆ ಸೇರಿಸಲಿ ಎಂಬ ಹೇಳಿಕೆ ಖಂಡನೀಯ. ಮೊಳಕಾಲ್ಮೂರಿನಲ್ಲಿ ಮಾಜಿ ಶಾಸಕ ನೆರಲಗುಂಟೆ ತಿಪ್ಪೇಸ್ವಾಮಿ ಹೇಳಿಕೆ. ಕಾಂಗ್ರೆಸ್ ಮೇಲಿನ ನಂಬಿಕೆಯಿಂದ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ಸಚಿವ ಸ್ಥಾನ ಸಿಗಲಿಲ್ಲ ಎಂಬ ಕಾರಣಕ್ಕೆ ಇಂತಹ ಹೇಳಿಕೆ ಸರಿಯಲ್ಲ. ಮೊಳಕಾಲ್ಮೂರು ಕ್ಷೇತ್ರದ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಎತ್ತುವುದು ಸರಿಯಲ್ಲ. ಶಾಸಕ ಎನ್.ವೈ. ಗೋಪಾಲಕೃಷ್ಣ ವಿವಾದಾತ್ಮಕ ಹೇಳಿಕೆ ವಿಚಾರ. ಮೊಳಕಾಲ್ಮೂರು ಕ್ಷೇತ್ರ ಆಂಧ್ರಕ್ಕೆ ಸೇರಿಸಲಿ ಎಂಬ ಹೇಳಿಕೆ ಖಂಡನೀಯ. ಅವನಿಗೆ ವೋಟ್ ಹಾಕ್ತಾರಲ್ಲ, ಅದು ಎಷ್ಟು ದಡ್ಡತನ. ಇದು ಜನಗಳು ಇದನ್ನು ಬದಲಾವಣೆ ಮಾಡ್ಕೋಬೇಕು. ಇದನ್ನು ನಿನ್ನೇನು ಓಟು ನೋಡಿ ಆ ಓಟ್ ಹಾಕಿಲ್ಲಪ್ಪ. ಕಾಂಗ್ರೆಸ್ ಅಂತ ಮೈಂಡ್ನಲ್ಲಿ ಇಟ್ಕೊಂಡು ಹಾಕಿದ್ದಾರೆ ವಿನಃ ನಿನ್ನ ನೋಡಿ ಹಾಕಿಲ್ಲ. ನೀನು ಒಂದು ಸಾರಿ ಇಂಡಿಪೆಂಡೆಂಟ್ ನಿಲ್ಲಿ ನೋಡೋಣ. ಆಗಲೇ ನಿಂತಿದ್ದೆ ನೀನು. ಏನಾಗಿದೆ ಅವಾಗ? ಸುಮ್ಮನೆ ಬಾಯಿ ಆಯಿತು ಅಂತಂದು ಹೆಂಗೆ ಬೇಕಾದ್ರೆ ಹಂಗೆ ಮಾತಾಡಿದ್ರೆ ಹೆಂಗೆ? ಏನು
ಮೊಳಕಾಲ್ಮೂರಲ್ಲೇ ಹುಟ್ಟಿ ಬೆಳೆದು ದೊಡ್ಡನಾಗಿ ಅಲ್ಲೇ ನೀರು ಕುಡಿದು ಅಲ್ಲೇ ಬೆಳೆದು ಮೊಳಕಾಲ್ಮೂರನ್ನು ತಗೊಂಡೋಗಿ ಆಂಧ್ರಕ್ಕೆ ಸೇರಿಸ್ತಿ ಅಂತೀಯಲ್ಲ, ಇದು ನಾಚಿಕೆ ಆಗ್ಬೇಕಲ್ಲ ನಿನಗೆ. ಏನು ಚಳ್ಳಕೆರೆ ತಳಕು ನಾಗಿನೊಟ್ಟು ಹೋಗ್ಬಿಡಿ ಚಳ್ಳಕೆರೆ ತಾಲೂಕು ನಾವು ಅವೆರಡು ನಮ್ಗೆ ಮೊಳಕಾಲ್ಮೂರಿಗೆ ಸಂಬಂಧಪಟ್ಟಿದ್ದಾವೆ. ಆಮೇಲೆ ಮೊಳಕಾಲ್ಮೂರು ನಮ್ಮದೇ. ಯಾಕೆ ಹಿಂಗೆಲ್ಲ ಹುಚ್ಚುಚ್ಚಾಗಿ ಮಾತಾಡ್ತೀಯ ನೀನು ತಲೆಗಿಲೆ ಕೆಟ್ಟದ್ದು ಬಿಡಪ್ಪ, ನಿನಗೆ ಮಂತ್ರಿಗಿರಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನಿನಗೆ ಸೀಮಿತ ಕಳೆದೋಗೈತೆ. ನೀನು ನಿನ್ನ ತಲೆನ ನಿನ್ನ ಹದ್ಬಸ್ನಲ್ಲಿ ಇಟ್ಕೊಂಡು ನಿನ್ನ ಬಾಯಿನ ಹದ್ಬಸ್ನಲ್ಲಿ ಇಟ್ಕೊಂಡು ಮಾತಾಡೋದು ಕರಿಯಪ್ಪ. ಸುಮ್ಮನೆ ಬಾಯಿ ಬಂದಂಗೆ ಮಾತಾಡ್ತೀಯ. ಮತ್ತು ಬೆಳಗಾಮನ್ನ ಮಹಾರಾಷ್ಟ್ರದವ್ರು ಕೇಳಿದ್ರು ಮತ್ತೆ ಕೊಟ್ಟರೆ ಎಂತೆಂಥ ಪ್ರಭಾವಿಗಳು ರಾಜಕೀಯ ಧುರೀಣರಿದ್ದರು, ಆಗಲಿಲ್ಲ ಅದು. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಪೂರ್ಣ ನ್ಯೂಸ್. ಇದು ನೊಂದವರ ಧ್ವನಿ. ಸಂಪೂರ್ಣ ನ್ಯೂಸ್ 24x7. ಇದು ನೊಂದವರ ಧ್ವನಿ.